ನಮಸ್ತೆ ಎಲ್ಲರಿಗೂ, ಶುಭ ಸಂಜೆ. ಸೊ ಇವತ್ತೊಂದು ಡಿಫ್ರೆಂಟ್ ಟೈಪ್ ವೀಡಿಯೋ ಇರಲಿ ಅಂತ ಸೊ ನನ್ನ ಮನೆಯದು ಟೆರೆಸ್ ಟಾಪಿಂದಲೇ ಮಾಡ್ತಾಯಿದ್ದೀನಿ. ಸೊ ನಿಮಗೆ ನೋಡ್ಬೋದು ಇಲ್ಲಿ ಡಿಫ್ರೆಂಟ್ ಗಿಡಗಳು, ನಂದಲ್ಲ, ಕೆಲವು ಎಲ್ಲರದ್ದು ಇದೆ. ಯಾಕಂದರೆ ಇಲ್ಲಿ 3 ಫ್ಲೋರ್ ಇದೆ. ಕೆಲವರು 2 ಗಿಡವನ್ನು ನೆಟ್ಟು ಹೋಗ್ತಾರೆ. ಸೊ ಇದರಲ್ಲಿ ದಾಸವಾಳ ಇದೆ, ಬಿಳಿ ದಾಸವಾಳ, ಇದೆಲ್ಲ ದಾಸವಾಳ ಗಿಡಗಳು. ಇದೊಂದು ಕರಿಬೇವು ಸೊಪ್ಪು, ನಿಮಗೆ ಗೊತ್ತು, ಇದು ಸೇವಂತಿಗೆ ಜೊತೆ ಕಟ್ತಾರಲ್ಲ ಒಂದು ಎಲೆ, ತುಳಸಿ ಗಿಡಗಳು. ಮತ್ತು ನೋಡಿ, ಇದೊಂದು ಹುಲ್ಲಿನ ಗಿಡ ಹಾಗೆ ಬೆಳೆದಿದೆ. ನಾನು ಹಾಗೆ ಇಟ್ಕೊಂಡೆ, ಇರಲಿ, ಹುಲ್ಲು ಕೂಡ ಬೇಕಾಗುತ್ತೆ. ಯಾಕಂದರೆ ಇಲ್ಲೊಂದು ಬೆಕ್ಕು ಬರುತ್ತೆ, ಬೆಕ್ಕೊಮ್ಮೊಮ್ಮೆ ಹುಲ್ಲು ತಿನ್ನುತ್ತೆ. ನಾನು ಕೇಳಿದ ಪ್ರಕಾರ ಹೊಟ್ಟೆ ನೋವಾಗುವಾಗ ಬೆಕ್ಕು ಹುಲ್ಲು ತಿನ್ನುತ್ತಂತೆ. ಸೊ ಇದು ತುಳಸಿ, ನನಗೆ ತುಂಬ ಇಷ್ಟ ಆದ ತುಳಸಿ ಗಿಡ ತುಂಬ ಇತ್ತು. ನಾನಿನ್ನು ನನ್ನ ಮನೆ ಮುಂದೆ ನೆಟ್ಟಿದ್ದೀನಿ. ಆಯಿತು, ಇದು ನಾನು ಆ್ಯಕ್ಚುಲಿ ನನ್ನ ಮನೆ ಒಂದು ಓಪನ್ ಟೆರೆಸಲ್ಲಿದೆ, ಸಿಂಗಲ್ ಮನೆ. ಸೊ ಇಲ್ಲಿ ಇದು ತುಳಸಿ ಗಿಡ, ಮಲ್ಲಿಗೆ ತುಂಬ ಇತ್ತು, ಈಗ ಮುಗಿಯಿತಾಗಿ. ಹಾಗೆಯೇ ಕಸ್ತೂರಿ ಗಿಡಗಳಿದೆ, ದಾಸವಾಳ ಗಿಡಗಳಿದೆ. ಇದು ಕೆಳಗಿನ ಮನೆಯವ್ರದ್ದು. ಪೇರಳೆ ಗಿಡ ಇದೆ, ಕ್ರಾಟನ್ ಇದು. ಹಾಗೆ ಶಂಖಪುಷ್ಪದ ಗಿಡಗಳಿದೆ, ತುಂಬ ನೆಟ್ಟಿದ್ದೀನಿ ನಾನು ಶಂಖಪುಷ್ಪ. ಬಿಳಿ ಮತ್ತು ನೀಲಿ 2 ಕಲರ್ ಇದೆ. ಇದು ಗುಲಾಬಿ ಗಿಡಗಳು. ಹಾಗೆಯೇ ಇಲ್ಲಿ ಇದು ಗುಲಾಬಿಯ ಮೊಗ್ಗು, ಮೇ ಬಿ ಒಂದು 2 ದಿವಸದಲ್ಲಿ ಅರಳ್ಬೋದು. ಮತ್ತು ನೇರಳೆ ಇದೆ, ಮಾವಿನ ಗಿಡ ಇದೆ. ಸೊ ಇದಿಷ್ಟು ದಾಸವಾಳಗಳು, ಡಿಫ್ರೆಂಟ್ ಟೈಪ್ ದಾಸವಾಳಗಿದೆ. ಇದಿಷ್ಟು ನನ್ನ ಮನೆಯ ಟೆರೆಸ್ನಲ್ಲಿ ನಾನು ಸೈಡಲ್ಲಿ ನಾನಲ್ಲ, ಕೆಳಗಿನ ಮನೆಯವ್ರದ್ದಿದೆ, ನಂದು ಇದೆ. ಸೊ ನಾನೇನು ಮಾಡ್ತೀನಿ ಅಂದರೆ, ಬೆಳಿಗ್ಗೆ ಯಾವತ್ತು ನನಗೆ ಸ್ವಲ್ಪ ಅಕ್ಕಿ ಮತ್ತು ನೀರನ್ನು ಯಾವತ್ತೂ ಇಟ್ಟಿರ್ತೀನಿ ಪಕ್ಷಿಗಳಿಗೆ ಅಂತ. ನಾನಲ್ಲ, ಕೆಳಗಿನ ಮನೆಯವರು ಕೂಡ ಇಟ್ಟಿರ್ತಾರೆ ಅವರ ಪಾತ್ರೆಯಲ್ಲಿ. ಸೊ ಯಾರಾದರೂ ಒಬ್ಬರು ನಾವು ಹೀಗೇ ಇಟ್ಟಿರ್ತೀವಿ. ನನಗೆ ಬೆಸ್ಟ್ ಅಂತ ಸಿಕ್ಕಿರೋದು ಈ ಮನೆಯಲ್ಲಿ ಒಂದು ಓಪನ್ ಟೆರೆಸ್ಸು. ಆಯಿತಾ, ಒಂದು ನಿಮಗೆ ಗೊತ್ತಿದೆ ಸಿಟಿಯಲ್ಲಿ ಓಪನ್ ಟೆರೆಸ್ ಸಿಗೋದು ಎಷ್ಟು ಕಷ್ಟ ಅಂತ. ಸಿಂಗಲ್ ಮನೆ ಸಿಕ್ಕಿದೆ. ಇದೊಂದು ಕಲ್ಲು ಬೆಂಚು, ನಾವು ಯಾರಾದರೂ ಬಂದು ಸಂಜೆ ಕೂತ್ಕೊಳ್ತೀವಿ. ಆಯಿತಾ. ಸೊ ಹಾಗೆಯೇ ನಾನು ಸೋಫಾ ಎಲ್ಲ ಹೊರಗೇ ಇಟ್ಟಿದ್ದೀನಿ. ನೆಕ್ಸ್ಟು ಏನಾದರೂ ವರ್ಕ್ ನಾನು ಹೊರಗಡೆನೇ ಮಾಡ್ತೀನಿ. ಈಗ ಸೆಕೆ ಮನೆಯೊಳಗೆ ಕೂತ್ಕೊಳ್ಳೋಗಿಲ್ಲ. ಸೊ ನನ್ನ ಮನೆ ಎದುರುಗಡೆಯಲ್ಲೂ ಸಹ ಸದಾಪುಷ್ಪ, ನಿತ್ಯ ಪುಷ್ಪ ಅಂತೀವಿ, ಇದಿದೆ. ಮತ್ತು ತುಳಸಿ ಗಿಡ ಇದೆ. ತುಳಸಿ ನಾನು ತುಂಬ ಇಷ್ಟಪಡ್ತೀನಿ. ಸೇವಂತಿಗಿದೆ, ಸ್ವಲ್ಪ ಬಾಡಿ ಹೋಗಿದೆ, ನೀರು ಹಾಕಬೇಕಾಗುತ್ತೆ. ಇದು ನೋಡಿ, ನಾನು ಸುಮ್ಮನೆ ಚಟ್ಟಿಯಲ್ಲಿ ಸ್ವಲ್ಪ ಬೀಜಗಳನ್ನು ಹಾಕಿದ್ದೆ, ಕುಂಬಳಕಾಯಿ ಬೀಜಗಳನ್ನು, ಕುಂಬಳಕಾಯಿ ಅಲ್ಲ, ಅದು ಚೀನಿಕಾಯಿ ಬೀಜಗಳನ್ನು ಹಾಕಿದ್ದೆ. ಅದೀಗ ಗಿಡ ಆಗಿದೆ, ಗೊತ್ತಿಲ್ಲ. ಸೊ ಇದು ನಿತ್ಯ ಪುಷ್ಪ, ಸದಾಪುಷ್ಪ ಅಂತೇಳಿ ಡೈಲಿ ಅದರಲ್ಲಿ ಹೂ ಆಗ್ತಿರುತ್ತೆ. ನಮ್ಮನೇಲಿ ಇಲ್ಲಿ ಸಿಟಿಯಲ್ಲಿ ತುಳಸಿ ಕಟ್ಟೆ ಇಲ್ಲದ್ರಿಂದ ಚಿಕ್ಕದಾಗಿ ಒಂದು ತುಳಸಿ ಗಿಡ, ನಾನು ಇದನ್ನೇ ತುಳಸಿ ಕಟ್ಟೆ ಅಂತ ಅಂದ್ಕೊತೀನಿ. ಅರಿಶಿನ ಕುಂಕುಮ ಹಚ್ಚಿ ಸಂಜೆ ಸ್ವಲ್ಪ ತುಳಸಿಗೆ ಗಿಡ ಇಡ್ತೀನಿ. ನಿಮ್ಗೆ ಗೊತ್ತಿದೆ, ನಮಗೆ ಊರಿನ ಥರ ಇಲ್ಲಿ ಸಿಟಿಯಲ್ಲಿ ನಮಗೆಲ್ಲ ಮಾಡಲಿಕ್ಕಾಗಲ್ಲ. ಊರಲ್ಲಾದರೆ ಚಂದದ ಒಂದು ಅಂಗಳ ಇರ್ತಿತ್ತು, ಒಂದು ತುಳಸಿ ಕಟ್ಟೆ ಇರ್ತಿತ್ತು. ಸೊ ಇದಿಷ್ಟು ನನ್ನ ಮನೆಯ ಓಪನ್ ಟೆರೆಸ್ಸು. ಓಕೆ, ನಾನು ತುಂಬ ಬೆಳಿಗ್ಗೆ ವಾಕ್ ಮಾಡೋದು, ವೀಡಿಯೋಸ್ ಎಲ್ಲ ಮಾಡೋದು ಇಲ್ಲೇ. ಯಾಕಂದರೆ ಬೆಳಿಗ್ಗೆನೂ ನಾನು ತುಂಬ ಇಷ್ಟಪಡ್ತೀನಿ. ಯಾಕಂದರೆ ಮನೆಯ ಅಂಗಳ ಒಂದು ಕ್ಲೀನ್ ಇರಬೇಕು ಅಂತ ನಾನು ಬೆಳಗ್ಗೆ ಸ್ವಲ್ಪ ನೀರು ಹಾಕಿ ತೊಳಿತೀನಿ, ಸಂಜೆನೂ ಸ್ವಲ್ಪ ನೀರು ಹಾಕಿದ್ದೆ ಸೆಕೆಗೆ. ಮತ್ತು ನೆಕ್ಸ್ಟು ಒಮ್ಮೊಮ್ಮೆ ಮೇಲೆ ಕೂಡ ಟೆರೆಸ್ ಇದೆ, ಮೇಲೆ ಕೂಡ ಸ್ವಲ್ಪ ಗಿಡಗಳಿದ್ದಾವೆ. ಆಯಿತಾ, ಅದು ನಮ್ಮ ಮನೆ ಓನರು ಸಂಜೆ ಅಲ್ಲಿ ಸ್ವಲ್ಪ ನೀರು ಹಾಕಿ ಬರ್ತಾರೆ. ಮೇಲೆ ತುಂಬ ಗಿಡಗಳಿದೆ ಅಲ್ಲಿ. ಸೊ ಇದು ನನ್ನದೊಂದು ಚಿಕ್ಕ ಮನೆ ಬೆಂಗಳೂರಲ್ಲಿ. ಹೆಚ್ಚಾಗಿ ಹೊರಗಡೆನೇ ಸೋಫಾ ಸೆಟ್ಟೆಲ್ಲ ಹೊರಗಡೆ ಇಟ್ಟಿದ್ದೀನಿ. ಬರ್ತಾರೆ ಕೆಳಗಿನ ಮನೆ ಯಾರಾದರೂ, ಒಮ್ಮೊಮ್ಮೆ ಮಾತಾಡ್ಕೊಂಡು ಇಲ್ಲೇ ಕೂತ್ಕೊಂಡು ಹರಟೆ ಹೊಡ್ಕೊಂಡು ಹೋಗ್ತಾರೆ. ನನಗೆ ಮಾತ್ರ ಅಲ್ಲ, ಟೆರೆಸ್ ಎಲ್ಲರಿಗೂ ಕೂಡ. ಆಯಿತಾ. ಸೊ ನನ್ನ ಪುಟ್ಟದಾದ ಒಂದು ಮನೆಯದು. ತೋರಿಸೋಣ ಅಂತ. ಸೊ ಇದರ ಜೊತೆಗೆ ನಾನು ಹೇಳೋದೇನು ಗೊತ್ತಾ, ನನ್ನ ಒಂದು ಸಂದೇಶ ಇವತ್ತು ಸಂಜೆ, ನಾವು ಮನುಷ್ಯರಿಗೆ ಉಪಕಾರ ಮಾಡೋದು ಬೇಡ ಅಂತ, ತುಂಬ ಒಳ್ಳೆಯವರಾಗೋದು ಬೇಡ ಅಂತ ನಾನು ಅನಿಸೋದು. ಆಯಿತಾ, ತುಂಬ ಒಳ್ಳೆಯವರಾಗೋದು ಬೇಡ. ನಾವು ಮನುಷ್ಯರಿಗೆ ಸಹಾಯ ಮಾಡೋದಕ್ಕಿಂತ ಇಂತಹ ಗಿಡಗಳನ್ನು ಸ್ವಲ್ಪ ಬೆಳೆಸೋಣ. ನೋಡಿ, ಈ ಹೂಗಳನ್ನೆಲ್ಲ ಬೆಳಿಗ್ಗೆ ನೋಡುವಾಗ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಸ್ವಲ್ಪ ನಾನು ಸಂಜೆನೂ ನೀರು ಹಾಕಿದೆ, ಬೆಳಿಗ್ಗೆ ನೀರು ಹಾಕ್ತೀವಿ, ಎಲ್ಲರೂ ಕೂಡ ಹಾಕ್ತೀವಿ. ಬೇರೆ ಯಾರು ಟೆರೆಸಿಗೆ ಬರ್ತಾರೆ ಸ್ವಲ್ಪ ನೀರು ಹಾಕಿ ಹೋಗ್ತೀವಿ. ಈಗ ಮಳೆಗಾಲದಲ್ಲಿ ಬೇಡ. ಆಯಿತಾ. ಸೊ ಇದೇನಾಗುತ್ತೆ ಅಂದರೆ, ನಾವು ಮನುಷ್ಯರಲ್ಲಿ ಮಾತಾಡಿ ಸುಮ್ಮನೆ ಹಾಳು ಮಾಡೋದಕ್ಕಿಂತ ರಿಲೇಷನ್ಶಿಪ್ಗಳನ್ನೆಲ್ಲ ಈ ಗಿಡಗಳಲ್ಲಿ ಮಾತಾಡಿದರೆ, ತುಂಬ ಪ್ರೀತಿಯಿಂದ ಮಾತಾಡಿಸಿದರೆ. ಈ ಗುಲಾಬಿ ತುಂಬ ಆಗಿತ್ತು. ನಾನು ಆ್ಯಕ್ಚುಲಿ ಈಗ ಇಲ್ಲ ಗುಲಾಬಿ. ಆಯಿತಾ. ಇಲ್ಲಿ ನೋಡಿ, ಇಲ್ಲಿ ಒಂದು ಗಿಡ ಇದೆ. ಇದು ಆ್ಯಕ್ಚುಲಿ ಕೆಳಗಿನ ಮನೆ, ನನ್ನ ಕೆಳಗಿನ ಮನೆಗೆ ನಾನು ಮೊದಲಿದ್ದ ಮನೆಯೊಬ್ಬರು, ಅವರದ್ದು ಗಿಡ ಇದು, ತುಳಸಿ ಗಿಡ. ಅವರಿಗೆ ಯಾರೋ ಗಿಫ್ಟ್ ಕೊಟ್ಟಿದ್ದಂತೆ. ಸೊ ಇದರಲ್ಲಿ ಕೂಡ ಗುಲಾಬಿ ಆಗಿತ್ತು, ಅವರು ತಗೊಂಡು ಹೋಗ್ತಾರೆ, ಇಲ್ಲಾಂದರೆ ನಾನು ದೇವರಿಗೆ ಇಡ್ತೀನಿ. ಇದು ಬಿಳಿ ಗುಲಾಬಿಯ ಗಿಡ. ಮತ್ತು ಹಳದಿ ನನ್ನ ಕಡೆ ಇದೆ ಗಿಡ. ಸೊ ಇದು ನನ್ನ ಮನೆಯ ಟೆರೆಸು. ನಾನು ಮತ್ತೊಮ್ಮೆ ಹೇಳ್ತೀನಿ, ನಾವು ಈ ಮನುಷ್ಯರಿಗೆ ಉಪಕಾರ ಮಾಡೋದಕ್ಕಿಂತ ಗಿಡಗಳನ್ನು ಬೆಳೆಸೋಣ. ಇಲ್ಲಾಂದರೆ ನೋಡಿ, ನಾನಿಲ್ಲಿ ಹಕ್ಕಿಗೆ ಅಕ್ಕಿ ಇಟ್ಟಿದ್ದೀನಿ ನೋಡಿ, ಯಾವತ್ತೂ ಇಡ್ತೀನಿ. ಹೀಗೆ ನಾವು ಮೃಗ ಪಕ್ಷಿಗಳನ್ನು ಅವರನ್ನು ಸ್ವಲ್ಪ
ಆಹಾರ ಕೊಟ್ಟು ಇದು ಮಾಡೋಣ. ಯಾಕಂದರೆ ಮನುಷ್ಯರು ನಮಗೆ ಅನ್ಯಾಯ ಮಾಡ್ತಾರೆ, ಉಪಕಾರ ಸ್ಮರಣೆ ಇರಲ್ಲ, ಆಯಿತಾ. ನಾವೇನು ಗಿಡಕ್ಕೆ ನೀರು ಹಾಕಿದರೆ ಗಿಡಗಳ ಹೂವಾಗುವಾಗ ನಮಗೊಂದು ಮನಸ್ಸಿಗೆ ಖುಷಿ ಆಗುತ್ತೆ. ಹಾಗೆಯೇ ಒಂದು ಬೆಕ್ಕು ಬರುತ್ತೆ ನನ್ನ ಮನೆಯಲ್ಲಿ, ದಿನಾ ಬೆಕ್ಕು ಬರುತ್ತೆ, ನಾನು ಏನಾದರೂ ಇಡ್ತೀನಿ ತಿಂದ್ಕೊಂಡು ನೀರು ಕುಡ್ಕೊಂಡು ಹೋಗುತ್ತೆ. ಮನೆ ಒಳಗೆ ಸೇರಿಸಲ್ಲ ನಾನು ಕಳ್ಳ ಬೆಕ್ಕುಗಳನ್ನೆಲ್ಲ, ಗೊತ್ತಿಲ್ಲ ಬೆಕ್ಕುಗಳು ಕಳ್ಳರು ಇರ್ತಾರೆ ಒಳ್ಳೆಯವರು ಇರ್ತಾರೆ ಅಂತ ಗೊತ್ತಿರಲ್ಲ. ಸೊ ಹಾಗೆ ನಾನು ಮನೆಯೊಳಗೆ ಯಾವ ಇದನ್ನು ಸೇರಿಸಲ್ಲ. ನಾಯಿ ನಮ್ಮ ಮನೇಲಿ ಇಲ್ಲ, ಇಲ್ಲಿ ಕಷ್ಟ ಆಗುತ್ತೆ ಟೆರೆಸ್ ಮೇಲೆಲ್ಲ ಇದು ಮಾಡೋದು. ಸೊ ನಾನೊಂದು ಬೆಕ್ಕು ನಂದಲ್ಲ ಬಂದು ಹೋಗುತ್ತೆ, ಆಯಿತಾ. ಇದೊಂದು ನನ್ನ ಚಿಕ್ಕ ಟೆರೆಸು. ಸೊ ಸ್ವಂತದ್ದೇನಲ್ಲ, ನಂದು ಮನೆ, ಆಯಿತಾ. ಇನ್ನು ಇದು ನನ್ನ ಮೊದಲಿನ ಮನೆ, ಅಲ್ಲಿ ಸಹ ಸ್ವಲ್ಪ ಗಿಡಗಳಿದೆ, ತೋರಿಸ್ತೀನಿ. ನಾನೀಗ ಒಂದು ಜನವರಿಯಲ್ಲಿ ಪ್ರಮೋಷನ್ ಆಗಿ ಮೇಲಿನ ಮನೆಗೆ ಬಂದೆ. ಇಲ್ಲಿಲ್ಲ, ಆ್ಯಕ್ಚುಲಿ ನನ್ನ ಕೊಲೀಗ್ಸೇ ಇದ್ದಾರೆ ಅಲ್ಲಿ, ಆಫೀಸ್ನವರೇ ವರ್ಕ್ ಮಾಡ್ತಿದ್ದಾರೆ, 3 ಹುಡುಗರು, ಅವರಿಲ್ಲ ಇವಾಗ. ಸೊ ನಾನು ಮೊದಲಿರುವಾಗ ಈ ಮನೆಯ ಗಿಡಗಳು ಇತ್ತು, ಇದು ನನ್ನ ಮೊದಲಿನ ಮನೆ, ಅವರಿಲ್ಲ ಇವಾಗ. ಸೊ ಅಲ್ಲಿ ಕೂಡ ಸ್ವಲ್ಪ ಗಿಡಗಳಿತ್ತು ನೋಡಿ. ಸಂಜೆ ನಾವು ತುಂಬ, ಆಯಿತಾ, ಇಲ್ಲಿ ಕೂಡ ಇಲ್ಲಿ ಒಂದು ದಾಸವಾಳ ಆಗಿದೆ ಇಲ್ಲಿ, ಆಯಿತಾ. ಸೊ ಇಲ್ಲಿ ಕೂಡ ಗಿಡಗಳಿದೆ. ಸೊ ಸದ್ಯಕ್ಕೆ ನಮಗಿಲ್ಲಿ ಏನು ಗೊತ್ತಾ, ನಮಗೆ ಮೃಗಗಳನ್ನು ಇಲ್ಲಿ ಸಾಕಲಿಕ್ಕೆ ಆಗಲ್ಲ. ನಮ್ಮ ಊರಲ್ಲಿ ಆದರೆ ದನ ಇರ್ತಿತ್ತು, ನಾಯಿ ಇರ್ತಿತ್ತು, ಬೆಕ್ಕಿರ್ತಿತ್ತು. ಸೊ ನಾನೇನು ಹೇಳೋದಂದರೆ, ನಮಗೆ ಮನುಷ್ಯರಿಗೆ ಸಹಾಯ ಮಾಡೋದಕ್ಕಿಂತ ಈ ಗಿಡಗಳನ್ನು ಮರಗಳನ್ನು ಬೆಳೆಸೋಣ, ಮೃಗಗಳನ್ನು ಸಾಕೋಣ. ಅವರಿಗೆ ನಿಷ್ಠೆ ಇರುತ್ತೆ. ಒಂದು ನಾಯಿಗೆ ತುಂಬ ನಿಯತಿ ಇರುತ್ತೆ, ಗೊತ್ತಾಯ್ತಾ. ನಾಯಿಗೆ ಒಂದು ತುತ್ತು ಏನಾದರೂ ಕೊಟ್ಟರೆ ತುಂಬ ವರ್ಷ ಕಳೆದ್ರೂ ಅದು ನೆನಪಿಟ್ಕೊಳ್ಳುತ್ತಂತೆ, ಆಯಿತಾ. ಸೊ ನಾವು ಹೇಳೋದು ತುಂಬ ಒಳ್ಳೆಯವರಾಗೋದು ಬೇಡ ನಾವು, ಆಯಿತಾ. ಮತ್ತು ಇನ್ನೊಬ್ಬರಿಗೆ ತೊಂದರೆ ಕೊಡೋದು ಬೇಡ ನಾವು ಒಳ್ಳೆ ಉಪಕಾರ ಮಾಡಿದ್ದನ್ನು ಹೇಳಬಾರ್ದು, ಆಯಿತಾ. ಸೊ ಇದು ನನ್ನ ಇದು. ಮತ್ತು ನಾವು ಅವರಿಂದ ಏನು ನಿರೀಕ್ಷೆ ಬೇಡ ನಮಗೆ. ನಾವೀಗ ಒಬ್ಬರಿಗೆ ಸಹಾಯ ಮಾಡಿದ್ದೀವಿ ಅಂದ್ಕೊಳ್ಳೋಣ, ಯೂಶ್ವಲಿ ನಾನೇನು ಮಾಡ್ತಾನೆ, ಅವನಿಗೆ ನೆನಪಿರುತ್ತೆ, ಯಾವಾಗಾದ್ರೂ ಒಮ್ಮೆ ನನ್ನನ್ನು ಮಾತಾಡಿಸ್ತಾನೆ, ಉಪಕಾರ ಸ್ಮರಣೆ ಇರುತ್ತೆ ಅಂತ ಒಂದು ನಮ್ಮ ಮನಸ್ಸಲ್ಲಿ ಇರುತ್ತೆ, ಆಯಿತಾ. ನಾನು ಹೇಳೋದು ಇನ್ನು ಅದನ್ನು ನಿರೀಕ್ಷೆ ಇಟ್ಕೊಳ್ಳೋದು ಬೇಡ ನಾವು. ಮತ್ತು ಸೊ ನಾವು ಇನ್ನೊಬ್ಬರಿಗೆ ನಾನು ಒಳ್ಳೆಯವನು, ನಾನು ಉಪಕಾರ ಮಾಡಿದ್ದೀನಿ ಅಂತ ಹೇಳ್ತಾ ಹೋಗಬಾರ್ದಂತೆ, ಗೊತ್ತಿಲ್ಲ. ಬಟ್ ನಾವು ಅಂದುಕೊಳ್ಳೋರು ನಮಗೆ ಏನು ಇರಲ್ಲ ಅಂತೆ, ನಾವು ಶೂನ್ಯರಾಗಿರ್ತೀವಂತೆ, ನಾವು ಎಲ್ಲರಿಗೂ ದೊಡ್ಡದಾಗಿ ನಾವು ಬಿಂಬಿಸ್ತಾ ಹೋಗ್ತೀವಂತೆ ಸಮಾಜದಲ್ಲಿ. ಆದರೆ ನಾನು ಹೇಳೋದೇನು ಗೊತ್ತಾ, ಈಗ ಯಾರಾದರೂ ನನ್ನಲ್ಲಿ ಕೇಳಿದರೆ, ನೀವು ಇಷ್ಟಪಡೋ ವ್ಯಕ್ತಿ ಯಾರು ಅಂತ ಕೇಳಿದರೆ ಫಸ್ಟು ನಾನು ನನ್ನ ಹೆಸರನ್ನು ಹೇಳ್ತೀನಿ. ಐ ಲವ್ ಮೈ ಸೆಲ್ಫ್, ಇದು ನನ್ನ ಹೊಸ ಕಾನ್ಸೆಪ್ಟ್. ಐ ಟ್ರಸ್ಟ್ ಮೈ ಸೆಲ್ಫ್, ನಾನು ನನ್ನನ್ನಲ್ಲದೆ ಬೇರೆ ಯಾರನ್ನು ನಂಬಲ್ಲ. ಅನಿತಾ ಇಳಿಗೆ ತುಂಬ ಇಷ್ಟ ಅಂದರೆ ಅನಿತಾಳನ್ನು ಮಾತ್ರ, ಅನಿತಾಳಿಗೆ ತುಂಬ ಪ್ರೌಡ್ ಅಂದರೆ ಅನಿತಾನ ಬಗ್ಗೆ ಮಾತ್ರ. ಯಾಕಂದರೆ ನಾನು ಎಂಬ ವ್ಯಕ್ತಿತ್ವ ನನಗೆ ಗೊತ್ತು, ಇನ್ನೊಬ್ಬರಿಗೆ ಗೊತ್ತಿರಲ್ಲ. ಈಗ ನನ್ನ ಅಕ್ಕನಿಗೆ ಆಗಲಿ, ತಂಗಿಗೆ ಆಗಲಿ, ನನ್ನ ಅಪ್ಪಮ್ಮನಿಗೆ ಆಗಲಿ ಅನಿತಾ ಎಂದರೆ ಒಂದು ಲೆವೆಲಲ್ಲಿ ಮಾತ್ರ ಗೊತ್ತು. ಬಟ್ ನನಗೆ ನಾನು ಯಾರು ಅಂತ ಗೊತ್ತಿರೋದು ನನಗೆ ಮಾತ್ರ, ನನ್ನ ಆತ್ಮಸಾಕ್ಷಿಗೆ ಮಾತ್ರ. ಸೊ ಯಾವತ್ತೂ ನಾನು ನನ್ನನ್ನು ತುಂಬ ಇಷ್ಟಪಡ್ತೀನಿ, ನನ್ನನ್ನೇ ಗುಡ್ ಗರ್ಲ್ ಅಂತ ನಾನೇ ಅಪ್ರಿಷಿಯೇಟ್ ಮಾಡ್ತೀನಿ. ಲವ್ ಯುವರ್ ಸೆಲ್ಫ್ ಎಂಬುದು ನನ್ನ ಪಾಲಿಸಿ. ನಾನು ಯಾರನ್ನೂ ನಂಬಲ್ಲ ಜಗತ್ತಲ್ಲಿ, ನನ್ನನ್ನು ಮಾತ್ರ ನಂಬ್ತೀನಿ. ಮನುಷ್ಯರನ್ನು ನಂಬ್ತಿದ್ದೆ, ಮನುಷ್ಯರನ್ನು ನಂಬಿ ಏನಾಗ್ತದೆ ಅಂದರೆ, ನಮಗೆ ವಿಶ್ವಾಸದ್ರೋಹ, ಆತ್ಮವಂಚನೆ ಮಾಡಿದಾಗ ನನಗೆ ದ್ವೇಷ ಆಗಿ, ಎಸ್ಪೆಷಲಿ ನನಗೆ ಅದು ಪ್ರೀತಿ ಇದ್ದುದು ದ್ವೇಷವಾಗಿ ಕನ್ವರ್ಟ್ ಆಗುತ್ತೆ. ಮತ್ತು ಈ ಪ್ರೀತಿ ಎಂಬ ಪದಕ್ಕೆ ತುಂಬ ಅರ್ಥ ಇದೆ ಗೆಳೆಯರೆ, ತುಂಬ ಅರ್ಥ ಇದೆ, ಆಯಿತಾ. ನಮಗೆ ಪ್ರೀತಿ ಇದ್ದರೆ ಮಾತ್ರ ಜಗತ್ತು ಸುಂದರವಾಗಿ ಕಾಣುತ್ತದೆ, ಮನುಷ್ಯರಲ್ಲಿ ಮಾತಾಡಲಿಕ್ಕಾಗತ್ತೆ. ಅದು ನಾನು ಇಲ್ಲಿ ತುಂಬ ಅದರ ಬಗ್ಗೆ ಇದು ಹೇಳಲ್ಲ, ಯಾಕಂದರೆ ಇಲ್ಲಿ ಗುಲಾಬಿ ಗಿಡ ಇಲ್ಲ, ಅದು ಗುಲಾಬಿದೆ. ನಾನು ಆ ಗುಲಾಬಿ ಗಿಡಕ್ಕೆ ಕಂಪೇರ್ ಮಾಡಿ ಪ್ರೀತಿಯ ಬಗ್ಗೆ ತುಂಬ ದೊಡ್ಡ ಟಾಪಿಕ್ ಅದು, ಮಾತಾಡ್ತೀನಿ ಇನ್ನೊಮ್ಮೆ, ಪ್ರೀತಿ ಅಂದರೆ ಏನು ಅಂತ. ಸದ್ಯಕ್ಕೆ ನನ್ನ ಇದೇನು ಗೊತ್ತಾ, ನೀವು ಮನುಷ್ಯರನ್ನು ನಂಬೋದು ಬಿಡಿ, ಮನುಷ್ಯರಿಗೆ ಉಪಕಾರ ಮಾಡಬೇಡಿ, ತುಂಬ ಒಳ್ಳೆಯವರಾಗಬೇಡಿ, ಗೊತ್ತಾಯ್ತಾ. ಸಾಧ್ಯ ಆದರೆ ನಾನು ಹೇಳಿದ ಒಂದೇ ಒಂದು ಮೆಸೇಜು ನೋಡಿ, ನಾನಿಲ್ಲಿ ನೀರಿಟ್ಟಿದ್ದೀನಲ್ಲ, ಬೇಸಿಗೆ ಕಾಲ, ಮೃಗ ಪಕ್ಷಿಗಳಿಗೆ ಸ್ವಲ್ಪ ನೀರಿಡಿ, ಏನಾದರೂ ಬಂದು ತಿಂದ್ಕೊಂಡು ಹೋಗ್ತವೆ. ಆದಷ್ಟು ಗಿಡಗಳಿಗೆ ನೀರು ಹಾಕಿ. ನನಗೆ ಯಾವ ಗಿಡನೂ ಒಣಗಿದರೆ ಒಂದು ಅಭ್ಯಾಸ, ಅಲ್ಲಿ ತಗೊಂಡೋಗಿ ನೀರು ಹಾಕ್ತೀನಿ ನಾನು, ಆಯಿತಾ. ಈಗ ಸಂಜೆ ಹಾಕಿದ್ದು ಬೆಳಿಗ್ಗೆ ಯಾರಾದರೂ ಹಾಕ್ತಾರೆ. ಸೊ ನಾನು ಅವರ ಗಿಡ ಇವರ ಗಿಡ ಅಂತ ನೋಡಲ್ಲ, ಇದೆಲ್ಲ ಕೆಳಗಿನ ಮನೆಯವ್ರದ್ದು, ಆದರೂ ನಾನು ನೀರು ಹಾಕ್ತೀನಿ, ಆಯಿತಾ. ನಾವು ಮನುಷ್ಯರನ್ನು ಪ್ರೀತಿಸುವ ಜೊತೆಗೆ ಗಿಡ ಮರಗಳನ್ನು ಬೆಳೆಸೋಣ. ಯಾಕಂದರೆ ನಿಮಗೆ ಗೊತ್ತಿದೆ, ಸಿಟಿಯಲ್ಲಿ ಇಲ್ಲಿ ನೋಡಿರ್ಬೋದು ಸುತ್ತಲೂ ಕಾಂಕ್ರೀಟ್ ಕಾಡು, ಒಂದು ಹಚ್ಚ ಹಸಿರು ನೋಡಲಿಕ್ಕೆ ನಾನು ತುಂಬ ಆಸೆ ಪಡ್ತೀನಿ, ಆಯಿತಾ. ಸದ್ಯಕ್ಕೆ ನಾವು ಬದುಕೋದು ಟೆಕ್ನಾಲಜಿ ಜೊತೆ, ಏನು ಮಾಡೋದು, ಅನಿವಾರ್ಯ ಈ ಜೀವನ. ಅದ್ರ ಜೊತೆ ಸ್ವಲ್ಪ ದೇವರದ್ದು ಈಗ ಇತ್ತೀಚೆಗೆ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು
ಯೋಗ ಕೂಡ ಮಾಡಬೇಕು ಅಂತ ನನಗೆ ಹೇಳಿದರು ಯಾರು, ಮೆಡಿಟೇಷನ್ ಮಾಡಿ, ನನಗೆ ಸಿಟ್ಟು ತುಂಬ ಜಾಸ್ತಿ ಬರುತ್ತೆ, ಕಂಟ್ರೋಲ್ ಮಾಡಲಿಕ್ಕಾಗಲ್ಲ. ಸೊ ನಾನು ಸ್ವಲ್ಪ ವಿಷ್ಣು ಸಹಸ್ರನಾಮ ಹೀಗೆ ಅದು ಪ್ಲೇ ಆಗ್ತಾ ಇರುತ್ತೆ ಬ್ಯಾಕ್ಗ್ರೌಂಡಲ್ಲಿ, ಬೆಳಿಗ್ಗೆನೂ ಸಂಜೆನೂ ವಿಷ್ಣು ಸಹಸ್ರನಾಮನೋ, ಲಲಿತಾ ಸಹಸ್ರನಾಮನೋ, ರಾಮರಕ್ಷ ಸ್ತೋತ್ರನೋ ಏನಾದರೂ ಒಂದೊಂದು ದಿವಸಕ್ಕೆ ಒಂದೊಂದು. ಮಂಗಳವಾರ, ಸೊ ಮಂಗಳವಾರದಲ್ಲಿ ದೇವಿದು, ಲಕ್ಷ್ಮೀ ಶೋಭಾನೆ, ಈ ಥರ ಎಲ್ಲ ನಾನು ಒಂದೊಂದು ದಿವಸ ಇದು ಪ್ಲೇ ಮಾಡ್ತಾಯಿರ್ತೀನಿ ನನ್ನ ಲ್ಯಾಪ್ಟಾಪಲ್ಲಿ. ಸೊ ಸಂಜೆ ಆಯಿತು, ಮುಸ್ಸಂಜೆ ಹೊತ್ತು ನನಗೂ ಸ್ವಲ್ಪ ಕೆಲಸ ಇದೆ ಇವತ್ತು. ಹಾಗೆ ಇವತ್ತು ಬೇರೆ ಏನು ವೀಡಿಯೋ ಮಾಡೋದು ಬೇಡ, ನನ್ನ ಮನೆಯ ಟೆರೇಸ್ ಮೇಲೇ ಒಂದು ಹೀಗೆ ಓಪನ್ ಆಗಿ ಟೆರೇಸ್ ಮೇಲೆ ಸ್ವಲ್ಪ ಏನಾದರೂ ನನಗೆ ಇಷ್ಟ ಆದ ಸಂದೇಶಗಳನ್ನು ಕೊಟ್ಟು ಮಾಡೋಣ ಅಂತ ಇದ್ದೀನಿ. ಎಲ್ಲರಿಗೂ ಶುಭವಾಗಲಿ.